ನನ್ನ ಹೆಸರು ಜೀನಾ ಮೆರಿಲ್. ನಾನು ಅಕ್ರಮನ್ನು ನನ್ನ ಓನ್ ವಿಶ್ಯಿಂದ ಮದುವೆ ಆಗಿದ್ದೇನೆ. ಕೃಷ್ಣನಗರಿ ಉಡುಪಿಯ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯೊಬ್ಬಳನ್ನು ಪರಿಚಯದ ಯುವಕನೊಬ್ಬ ಅಪಹರಿಸಿದ್ದಾನೆ ಎಂದು ರಾಜ್ಯ ಹೈಕೋರ್ಟಿನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಕೆಯಾಗಿದೆ. ವಿಭಿನ್ನ ಧರ್ಮದ ವಿದ್ಯಾರ್ಥಿನಿ ಮತ್ತು ಯುವಕ ಹಲವು ವರ್ಷಗಳಿಂದ ಪ್ರೀತಿಸುತ್ತಿದ್ದರು. ಈ ವಿಚಾರ ಕಳೆದ ಕೆಲವು ವರ್ಷಗಳಿಂದ ಎರಡೂ ಮನೆಯವರಿಗೆ ಗೊತ್ತಿತ್ತು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಮಾರು 4 ವರ್ಷಗಳ ಹಿಂದೆ ಯುವಕನ ವಿರುದ್ಧ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಉಡುಪಿ ನಗರ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಯುವಕ ಬಂಧಿಸಲ್ಪಟ್ಟು ಜೈಲಿಗೂ ಹೋಗಿದ್ದ. ಸುಮಾರು 4 ತಿಂಗಳ ಕಾಲ ಹಿರಿಯಡ್ಕ ಸಬ್ ಜೈಲಿನಲ್ಲಿದ್ದಂಥ ಯುವಕ ತದನಂತರ ಜಾಮೀನಿನ ಮೇಲೆಗೆ ಬಿಡುಗಡೆಗೊಂಡಿದ್ದ. ಈ ಪ್ರಕರಣದ ವಿಚಾರಣೆಯನ್ನು ಉಡುಪಿ ಪೋಸ್ಕೋ ನ್ಯಾಯಾಲಯ ನಡೆಸಿದ್ದು, ಆ ಸಂದರ್ಭದಲ್ಲಿ ಸಂತ್ರಸ್ತ ಯುವತಿ ನೀಡಿದಂಥ ಹೇಳಿಕೆಯ ಆಧಾರದಲ್ಲಿ ಆತನನ್ನು ನ್ಯಾಯಾಲಯ ಖುಲಾಸೆಗೊಳಿಸಿತ್ತು. ಈ ಪ್ರಕರಣ ನಡೆದ ಬಳಿಕ ಆತನ ಮೇಲೆ ಮಲ್ಪೆಯಲ್ಲಿ ಹಲ್ಲೆ ನಡೆಸಲಾಗಿತ್ತು. ಈ ಹಲ್ಲೆಗೆ ಹುಡುಗಿಯ ಮನೆಯವರು ಪ್ರಚೋದನೆ ನೀಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಪರಿಣಾಮವಾಗಿ ಯುವತಿ ಮತ್ತು ಯುವಕನ ಮಧ್ಯೆ ಇದ್ದಂಥ ಪ್ರೀತಿ ಮತ್ತಷ್ಟು ಗಟ್ಟಿಯಾಗಿತ್ತು. ಇದು ಎಲ್ಲಿಯವರೆಗೆ ಮುಟ್ಟಿತ್ತು ಅಂದರೆ ಅವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿಲ್ಲದಂಥ ಪರಿಸ್ಥಿತಿಗೆ ನಿಂತಿದ್ದರು. ಇದರ ಪರಿಣಾಮವಾಗಿ ಮಾರ್ಚ್ 19ರಂದು ಅವರಿಬ್ಬರು ಉಡುಪಿಯ ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ಅಂತರ್ಧರ್ಮೀಯ ನೆಲೆಯಲ್ಲಿ ವಿಶೇಷ ವಿವಾಹ ಕಾಯ್ದೆ ಅಡಿಯಲ್ಲಿ ಮದುವೆ ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ದರು. ಈ ವಿಚಾರ ಹುಡುಗಿ ಮನೆಯವರಿಗೆ ಗೊತ್ತಾದ ತಕ್ಷಣ ಅವರು ಹುಡುಗಿಯನ್ನು ರಕ್ಷಿಸುವ ಪ್ರಯತ್ನವನ್ನು ಮಾಡಿದರು. ಇದು ಹುಡುಗಿಗೆ ಗೊತ್ತಾಗಿ ಆಕೆ ತನ್ನ ಪ್ರಿಯಕರನಿಗೆ ಮಾಹಿತಿ ನೀಡಿದ್ದಳು. ಆತ ಆಕೆಯನ್ನು ಉಡುಪಿಯ ಕುಕ್ಕಿಕಟ್ಟೆ ಬಳಿಯಲ್ಲಿಂದ ತನ್ನ ಬೈಕಿನಲ್ಲಿ ಕರೆದುಕೊಂಡು ಹೋಗಿದ್ದ. ಈ ಸಂಬಂಧ ಉಡುಪಿ ನಗರ ಠಾಣೆಯಲ್ಲಿ ಹುಡುಗಿಯ ಹೆತ್ತವರು ಅಪಹರಣದ ದೂರು ನೀಡಿದ್ದರು. ವಾಸ್ತವ ವಿಚಾರ ಅರಿವಿಲ್ಲದಂಥ ಉಡುಪಿ ನಗರ ಠಾಣಾ ಪೊಲೀಸರು ಅಪಹರಣ ಪ್ರಕರಣ ದಾಖಲಿಸಿಕೊಂಡು ಹುಡುಗಿ ಮತ್ತು ಯುವಕನನ್ನು ಪತ್ತೆ ಹಚ್ಚುವಂತಹ ಕಾರ್ಯಕ್ಕೆ ತೊಡಗಿದರು. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 180012329966. ಷರತ್ತುಗಳು ಅನ್ವಯ. ಈ ಸಂದರ್ಭದಲ್ಲಿ ಉಡುಪಿ ನಗರ ಠಾಣಾ ಪೊಲೀಸರಿಗೆ ಮಾಹಿತಿಗಳು ಲಭ್ಯವಾಯಿತು. ಇದರ ಮಧ್ಯೆ ಸ್ವತಃ ಹುಡುಗಿಯೇ ತನ್ನನ್ನು ಯಾರೂ ಅಪಹರಿಸಿಲ್ಲ, ತಾನು ಸ್ವಇಚ್ಛೆಯಿಂದ ತನ್ನ ಪ್ರಿಯಕರನೊಂದಿಗೆ ತೆರಳಿದ್ದೇನೆ ಎಂಬಂತೆ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅದನ್ನು ಉಡುಪಿ ಜಿಲ್ಲಾ SP ಕೆ ಅರುಣ್ ಅವರಿಗೆ ಕಳುಹಿಸಿದ್ದಳು. ತದನಂತರ ಹುಡುಗಿಯ ಮನೆಯವರು ರಾಜ್ಯ ಹೈಕೋರ್ಟಿನಲ್ಲಿ ಹುಡುಗಿಯ ಪತ್ತೆಗಾಗಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಸಿದರು. ಈ ವಿಚಾರ ಗೊತ್ತಾಗುತ್ತಿದ್ದಂತೆಯೇ ಯುವಕ ತನ್ನ ವಕೀಲರ ಮೂಲಕ ರಾಜ್ಯ ಹೈಕೋರ್ಟಿಗೆ ಹಾಜರಾಗಿದ್ದು ತಾವು ಯಾರನ್ನು
ಅಪಹರಿಸಿಲ್ಲ, ಅವಳೇ ಸ್ವಇಚ್ಛೆಯಿಂದ ಬಂದಿದ್ದಾಳೆ ಅಂತ ಹೇಳಿ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಂಡ ಹೈಕೋರ್ಟು ಸಂಬಂಧಿಸರಿಗೆ ನೋಟಿಸು ಜಾರಿ ಮಾಡುವ ಹಂತದಲ್ಲಿ ಹುಡುಗಿಯ ಪರವಾಗಿ ಹಾಜರಿದ್ದಂತಹ ವಕೀಲರು ಇನ್ನೊಂದು ದಿನಾಂಕದಂದು ಈ ವಿಚಾರಣೆಯನ್ನು ನಡೆಸಬೇಕು ಎಂದು ಕೋರಿಕೊಂಡ ಮೇರೆಗೆ ಏಪ್ರಿಲ್ 4ಕ್ಕೆ ದಿನಾಂಕ ನಿಗದಿಪಡಿಸಿ ರಾಜ್ಯ ಹೈಕೋರ್ಟು ಸೂಚನೆ ನೀಡಿದೆ ಮತ್ತು ಅವರಿಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಮಾಡದಂತೆ ಸಂಬಂಧಪಟ್ಟವರಿಗೆ ಮೌಖಿಕವಾಗಿ ಆದೇಶ ನೀಡಿದೆ. ಇದು ಒಟ್ಟಾರೆ ಈ ಪ್ರಕರಣದ ಸಾರಾಂಶ. ಆದರೆ ಈ ಪ್ರಕರಣ ಲವ್ ಜಿಹಾದ್ ಎಂಬ ಕೂಗು ಎದ್ದಿದೆ. ಹುಡುಗಿಯ ಹೆತ್ತವರು ಈ ಬಗ್ಗೆ ಆರೋಪ ಮಾಡಿದ್ದಾರೆ. ಆದ್ದರಿಂದ ಇದರ ವಾಸ್ತವ ಅಂಶಗಳು ಏನು ಎನ್ನುವುದನ್ನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀವಿ. ನನ್ನ ಮಗಳನ್ನು ಕಿಡ್ನಾಪ್ ಮಾಡಿ ಹೋಗಿರುವುದೆಂದು ನಾನು 20 ತಾರೀಕಿನಂದು ಉಡುಪಿ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅದು ಹುಡುಗನ ಹೆಸರು ಅಕ್ರಮ್ ಮೊಹಮ್ಮದ್ ಅಂತ. ಈ ಹುಡುಗನ ಬಗ್ಗೆ ಇದರ ಮುಂಚೆ ನಾನು ಪೋಕ್ಸೋ ದಾಖಲು ಮಾಡಿದ್ದೇನೆ. ಒಂದು 4 ವರ್ಷದ ಹಿಂದೆ ದಾಖಲು ಮಾಡಿದ್ದೇನೆ. ಅದರ ರಿವೆಂಜನ್ನು ಈ ತೆಗೆಯುವುದರಿಂದ ಇವನು ನನ್ನ ಮಗಳನ್ನು ಹೀಗೆ ಮಾಡಿರಬಹುದು. ಯಾಕೆಂದರೆ ನಾನು ಕೇಸ್ ಕೊಟ್ಟದ್ದು 20 ತಾರೀಕಿಗೆ. 20 ತಾರೀಕಿನಿಂದ ಈ ದಿನದ ತನಕ, ಇವತ್ತು 28 ತಾರೀಕು, ಈ ದಿನದ ತನಕ ಪೊಲೀಸ್ ಸ್ಟೇಷನ್ಗೆ ಪ್ರತಿದಿನವೂ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಎಲ್ಲ ಅಧಿಕಾರಿಗಳನ್ನು ಕೂಡ ಮೀಟ್ ಆಗಿದ್ದೇನೆ. ಅವರು ಒಂದೇ ಹೇಳೋದು, ನಿಮ್ಮ ಮಗಳು ಮೇಜರ್ ಆಗಿದ್ದಾಳೆ, ಸೊ ಅವಳ ಇಚ್ಛೆಯಿಂದ ಹೋಗಿರಬಹುದು, ನಮ್ಮ ಹತ್ರ ಒಂದು ವಿಡಿಯೋ ಉಂಟು, ಅದನ್ನು ಬೇಕಿದ್ರೆ ನಾವು ತೋರಿಸ್ತೇನೆ ಅಂತ ಹೇಳ್ತಾರೆ. ಆದರೆ ಅದು ವಿಡಿಯೋ ಯಾವಾಗ ಮಾಡಿದ್ದಾರೆ, ಯಾವ ಬಲಾತ್ಕಾರದಿಂದ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಈಗ ನಮ್ಮ ಮಗಳ ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಸೊ ಅದಕ್ಕಾಗಿ ನನ್ನ ಒಂದೇ ವಿನಂತಿ, ನನ್ನ ಮಗಳನ್ನು ನಮ್ಮ ಎದುರು ತಂದು ನಿಲ್ಲಿಸಿ, ಮತ್ತು ಅವಳ ಇಚ್ಛೆ ಅವಳಿಗೆ ಬಿಟ್ಟದ್ದು ಅಷ್ಟೇ ನಮ್ಮ ರಿಕ್ವೆಸ್ಟ್. ಈ ವಿಷಯವನ್ನು ನಾವು 27 ತಾರೀಕು ತನಕ ನಾವು ಕಾದು ನೋಡಿದ್ವಿ. ಆದರೂ ಪೊಲೀಸ್ನವರು ಏನು ಇದಕ್ಕೆ ಕ್ರಮ ಕೈಗೊಳ್ಳುವುದಿಲ್ಲ ಎಂಬುದಾಗಿ ನಮಗೆ ಮನದಟ್ಟಾಯಿತು. ಆದ್ದರಿಂದ ನಾವು ಹೈಕೋರ್ಟಿಗೆ ಮೊರೆ ಹೋಗಿದ್ದೇವೆ. ಸೊ ಹೈಕೋರ್ಟ್ ಆದೇಶವು ಇವತ್ತು ಬಂದಿದೆ. ಸೊ ಅವರನ್ನು ಆದಷ್ಟು ಬೇಗ ಹಿಡಿದುಕೊಡಬೇಕಾಗಿ ಇವತ್ತು ನಮಗೆ ತಿಳಿದ ಪ್ರಕಾರ ಬೆಂಗಳೂರು ಹೈಕೋರ್ಟಿಗೆ ಅವರು ಹಾಜರಾಗಿದ್ದಾರೆ. ಮೊಹಮ್ಮದ್ ಅಕ್ರಮ್ ಮತ್ತು ನನ್ನ ಮಗಳು ಹಾಜರಾಗಿದ್ದಾರೆ. ಆದರೂ ಯಾಕೆ ಅವರು ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ? ನಾವು ಕಿಡ್ನಾಪ್ ಕಂಪ್ಲೇಂಟ್ ಮಾಡಿದ್ದು ಉಡುಪಿ ಪೊಲೀಸ್ ಸ್ಟೇಷನ್ಗೆ. ಉಡುಪಿ ಪೊಲೀಸ್ ಸ್ಟೇಷನಲ್ಲಿ ಅವರು ಬರಲಿಲ್ಲ. ಸೊ ಅವರೊಂದಿಗೆ ಉಡುಪಿಯ ಉಚ್ಚ ಪೊಲೀಸ್ ಅಧಿಕಾರಿ ಪ್ರಭು ಅವರೊಂದಿಗೆ ಬಂದಿದ್ದಾರೆ ಎಂದು ತಿಳಿದು ಬಂದಿದೆ. ಸೊ ಈಗ ನಾವು ಅವರು ಪೊಲೀಸ್ ಠಾಣೆಗೆ ಹಾಜರಾದ ನಂತರ ನನ್ನ ಮಗಳು ಎಲ್ಲಿದ್ದಾಳೆ ಎಂದು ಕೇಳಿದರೆ ಅವರು ಏನೂ ಹೇಳ್ತಾ ಇಲ್ಲ. ಅವರನ್ನು ಕಿಡ್ನಾಪ್ ಕೇಸ್ನ ಅಂಡರಲ್ಲಿ ಅರೆಸ್ಟು ಮಾಡಲಿಲ್ಲ, ಅವನಿಗೆ ಕ್ರಮ ಕೈಗೊಳ್ಳಲಿಲ್ಲ. ಸೊ ಇದಕ್ಕಾಗಿ ನಾನು ಬೇಡುವುದೇನೆಂದರೆ, ಗೃಹ ಮಂತ್ರಿಯವರ ಹತ್ರ ನಾನು ಬೇಡಿಕೊಳ್ಳುತ್ತೇನೆ, ನನ್ನ ಮಗಳನ್ನು ಆದಷ್ಟು ಬೇಗ ನನ್ನ ಕಣ್ಣೆದುರಿಗೆ ಬರುವ ಹಾಗೆ ಮಾಡಿ, ನಮಗೆ ಅವಳನ್ನು ನೋಡಿ ಮಾತಾಡುವ ಅವಕಾಶವನ್ನು ಮಾಡಿಕೊಡಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ನಾನು ಮಾಧ್ಯಮದ ಮುಂದೆ ಬೇಡಿಕೊಳ್ಳುವುದೇನೆಂದರೆ, ನನ್ನ ಮಗಳು ಈಗ ಕಿಡ್ನಾಪ್ ಆಗಿದ್ದಾಳೆ. ಕಿಡ್ನಾಪ್ ಆಗಿ ಈಗ 28 ದಿವಸ ಆಯಿತು. 8 ದಿವಸ ಆದರೂ ಕೂಡ ನನ್ನ ಮಗಳನ್ನು ನನ್ನ ಕಣ್ಣು ಮುಂದೆ ತಂದು ಪೊಲೀಸ್ನವರು ತೋರಿಸಲಿಲ್ಲ. ಇದರಲ್ಲಿ ಪೊಲೀಸ್ನವರ ನಿರ್ಲಕ್ಷ್ಯ ಬಹಳ ಉಂಟು. ನಾವು ಎಷ್ಟು ಬೇಡಿಕೊಂಡ್ರೂ ಕೂಡ ನಾವು ಅಂದರೆ ದೊಡ್ಡ ಅಧಿಕಾರಿ ಕೂಡ ನಮ್ಗೆ ಸಿಕ್ಕಿದೆ. ನಾನು ಮಾತಾಡಿದ್ದೇನೆ, ನಿಮ್ಮ ಮಗಳು ಸೇಫ್ ಆಗಿದ್ದಾಳೆ ಒಂದೇ ಮಾತು ಹೇಳ್ತಾರೆ, ಆದರೆ ನಮ್ಮ ಮುಂದೆ ತಂದು ಇಡುವುದಿಲ್ಲ. ನಾನು ಮಾನ್ಯ ಗೃಹ ಮಂತ್ರಿ ಹತ್ರ ನಾನು ಬೇಡಿಕೊಳ್ಳೋದು ಇಷ್ಟೇ, ನನ್ನ ಮಗಳನ್ನು ನನ್ನ ಕಣ್ಣ ಮುಂದೆ ತಂದು ನನ್ನ ಮಗಳನ್ನು ಕಣ್ಣ ಮುಂದೆ ತಂದು ಕೊಡಿ ಅಂತ ನಾನು ಗೃಹ ಮಂತ್ರಿ ಹತ್ರ ನಾನು ಬೇಡಿಕೊಳ್ತಿದ್ದೇನೆ, ವಿನಂತಿ ಮಾಡ್ತಿದ್ದೇನೆ. ಹುಡುಗ ಅಕ್ರಮ್ ಅಂತ ಈ ಹಿಂದೆ ಪೋಸ್ಕೋ ಕೇಸ್ ಆಗಿದೆ ಈ ಹಿಂದೆ. ಅಂದರೆ ಮತ್ತೆ ಆಮೇಲೆ ಅವನ ಮೊಬೈಲಲ್ಲಿ ಅಶ್ಲೀಲ ಫೋಟೋಗಳು, ಇವಳ ಅಶ್ಲೀಲ ಫೋಟೋಗಳನ್ನು ಇಟ್ಕೊಂಡು ಇವಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಆ ಬ್ಲ್ಯಾಕ್ ಮೇಲ್ ಹೆದರಿಕೊಂಡು ನನ್ನ ಮಗಳನ್ನು
ಪುಸಲಾಯಿಸಿ ಕರ್ಕೊಂಡು ಹೋಗಿದ್ದಾನೆ. ಈಗ 8 ದಿವಸ ಆಯಿತು ನಾವು ಕಿಡ್ನಾಪ್ ಕೇಸ ಕೊಟ್ಟು, ಇನ್ನೂ ಅವರು ಏನೂ ಮಾಡಲಿಲ್ಲ. ನಾವು 7 ದಿವಸ ಕೂಡ ನಾವು ಪೊಲೀಸ್ ಸ್ಟೇಷನ್ನಲ್ಲೇ ಇದ್ದೇವೆ. ನಾವು ದಿವಸ ಹೋಗ್ತೀನಿ. ನಾನು ನನ್ನ ಮಗಳು ಹೇಳಿದ್ದಾಳೆ, ನನ್ನ ಮಗಳಿಗೆ ಒಂದು ಮಾತಾಡಲಿಕ್ಕೆ ನಂಗೆ ಅವಕಾಶ ಮಾಡಿಕೊಡಿ ಅಂತ. ಏನು ಮಾಡಲಿಲ್ಲ. ಪೊಲೀಸ್ನವ್ರಿಗೆ ಎಲ್ಲ ಗೊತ್ತಿದೆ, ಇಲ್ಲೇ ಇದ್ದಾರೆ, ಉಡುಪಿಯಲ್ಲೇ ಇದ್ದಾರೆ, ಸೇಫ್ ಆಗಿದ್ದಾರೆ ಅಂತ ವಿಡಿಯೋ ಎಲ್ಲ ತೋರಿಸ್ತಾರೆ. ನಮಗೆ ಪ್ಲೀಸ್, ನಾನು ಮಾಧ್ಯಮ ಮುಖಾಂತರ ನಾನು ಬೇಡಿಕೊಳ್ತಿದ್ದೇನೆ, ನನ್ನ ಮಗಳನ್ನು ನನ್ನ ಕಣ್ಣು ಮುಂದೆ ತಂದು ಅವಳ ಮಾತು ನಮಗೆ ಅವಳ ಹತ್ರ ನಮ್ಮ ಮುಖಾಮುಖಿಯಾಗಿ ನಾವು ಭೇಟಿಯಾಗಿ ನಾವು ಮಾತಾಡಬೇಕು. ಪ್ಲೀಸ್ ನಾನು ಗ್ರಾಮಾಂತರ ಬೇಡಿಕೊಳ್ಳೋದು ಒಂದೇ. ಅವನಿಗೆ ಬೇಲಿಗೆ ಅಪ್ರೂವ್ ಆಗುವ ತನಕ ಅವನು ಕಸ್ಟಡಿಗೆ ಹೋಗ್ಬೇಕು. ಇವಳು ರಿಮಾಂಡ್ ಹೋಮ್ ಹೇಗೆ ಪರಿಚಯ ಆದವರು ಹೇಳೋದು ಗೊತ್ತುಂಟಾ ನಿಮಗೆ? ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದದ್ದು. ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದೆ. ಈಗ ಅವಳನ್ನು ಈಗ ಇಲ್ಲಿ ಇದ್ದಾಳೆ. ಈಗ ಬೆಂಗಳೂರಿಗೆ ಈಗ ಕರ್ಕೊಂಡು ಹೋಗಿದ್ದಾರಲ್ಲ DOSP. ಈಗ ಅಲ್ಲಿ ಹೇಳ್ತಿದ್ದಾರೆ DOSP ಅವರೇ ಖುದ್ದಾಗಿ ಬಂದದ್ದು, ನಾನು ಕರ್ಕೊಂಡು ಬಂದದಲ್ಲ ಅಂತ ಈಗ DOSP ಹೇಳಿದ್ರು. ಆದ್ರೆ ಅವಾಗ ಕರ್ಕೊಂಡು ಹೋದ್ಮೇಲೆ ಅವನನ್ನು ಅರೆಸ್ಟ್ ಮಾಡ್ಬೇಕಲ್ಲ. ಈಗ ಕಿಡ್ನಾಪ್ ಕೇಸ್ ಆದ್ಮೇಲೆ ಇವನನ್ನು ಅರೆಸ್ಟ್ ಮಾಡ್ಬೇಕು, ನನ್ನ ಮಗಳನ್ನು ಸ್ಟೇ ಹೋಮ್ಗೆ ಕಳಿಸ್ಬೇಕು. ಅದನ್ನು ಬಿಟ್ಟು ಈಗ ಅವ್ರು ಖುದ್ದಾಗಿ ಬಂದು ಈಗ ಇನ್ನು 2 ತಾರೀಕಿಗೆ ಹಿಯರಿಂಗ್ ಇದೆ. 2 ತಾರೀಕಿಗೆ ಈಗ ಇವತ್ತು ತಾರೀಕು 28ಇಂದ 2 ತಾರೀಕು ತನಕ ಅವನನ್ನು ನನ್ನ ಮಗಳನ್ನು ನನ್ನ ಇದರಲ್ಲಿ ವರ್ಷಕ್ಕೆ ಅವು ಬರಬೇಕು. ಈಗ ಅವಳನ್ನು ಅಲ್ಲೇ ಇಟ್ಕೊಂಡು ಏನು ಮಾಡ್ತೀರಿ ಅವರು? ನನಗೆ ಮುಖ್ಯ ಅದು ಬೇಕು ನನಗೆ. ಅದನ್ನು ನಾನು ಕೇಳ್ತೇನೆ. ನಾನು ಪೊಲೀಸ್ನವರ ಹತ್ರ ಕೂಡ ಮತ್ತೆ ಮಾಧ್ಯಮದವರು ನಿಮ್ಮ ಮುಖಾಂತರ ನಾನು ಕೇಳ್ತಾ ಇದ್ದೇನೆ. ಹಾಗೆ ನಮಗೆ ಕೇಳಿ ಬಂತು ಹಾಗೆ ಅಂತ ಹೇಳಿದ್ದಾರೆ. ಅಕ್ರಮ ಕನೆಕ್ಷನ್ ಉಂಟು ಅಂತ. ಆದ್ರೆ ಪೊಲೀಸ್ನವರ ಹತ್ರ ಹೇಳಿದ್ರೆ ಅದು ಅಕ್ರಮ ಅಲ್ಲ, ಅದು ಬೇರೆ ಅಕ್ರಮ ಅಂತ ಹೇಳ್ತಾರೆ. ಆದ್ರೆ ಅವನು ಡ್ರಗ್ಸ್ ತಗೊಳ್ತಿದ್ದಾನಂತ ಎಲ್ಲ ಮಕ್ಕಳ ಬಾಯಲ್ಲಿ ನಾವು ಕೇಳಿದ್ದೇವೆ. ಮೊದಲಿಗೆ ಇಡೀ ಪ್ರಕರಣದ ಕೇಂದ್ರ ಬಿಂದು ತರುಣಿ. ಆಕೆಯ ಹೆಸರು ಜೀನಾ ಮರಿಲ್. ಆಕೆ ಗಾಡ್ವಿನ್ ದೇವದಾಸ್ ಮತ್ತು ಮೇರಿಶ್ ಪುಷ್ಪಲತಾ ದಂಪತಿಯ ಮಗಳು. ಪ್ರಾಯ 19 ವರ್ಷ. ಮೂಡಬಿದ್ರೆ ಸಮೀಪದ ತೋಡಾರಿನ ಮೈಟ್ ವಿದ್ಯಾಸಂಸ್ಥೆಯ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ. ಈಕೆಯೇ ಅಪಹರಣಕ್ಕೊಳಗಾಗಿದ್ದಾಳೆ ಎಂದು ಆಕೆಯ ಪ್ರಿಯಕರ ಕರಂಬಳ್ಳಿ ಸಂತೋಷ್ ನಗರದ ದಿವಂಗತ ಉಬೇದುಲ್ಲಾ ಎಂಬವರ ಮಗ ಮಹಮ್ಮದ್ ಅಕ್ರಮ್ ವಿರುದ್ಧ ಅಪಹರಣ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಹುಡುಗಿ ಯಾವ ಹೇಳಿಕೆಯನ್ನು ದಾಖಲಿಸಿ ಅದನ್ನು ಜಿಲ್ಲಾ SP ಕೆ ಅರುಣ್ ಅವರಿಗೆ ಕಳುಹಿಸಿದ್ದಾಳೆ ಎನ್ನುವುದನ್ನು ನೀವೇ ಕೇಳಿ. ನನ್ನ ಹೆಸರು ಜೀನಾ ಮೆರಿಲ್. ನಾನು ಅಕ್ರಮನ್ನು ನನ್ನ ಓನ್ ವಿಶ್ಯಿಂದ ಮದುವೆ ಆಗಿದ್ದೇನೆ. ಕಾನೂನು ರೀತಿಯಲ್ಲಿ ಮದುವೆ ಆಗಿದ್ದೇನೆ. ನನಗೆ ಯಾವ ಫೋರ್ಸ್ ಇರಲಿಲ್ಲ. ಮತ್ತು ರೀಸೆಂಟಾಗಿ ಮಮ್ಮಿ ಡ್ಯಾಡಿಗೆ ನಾವು ಮದುವೆ ಆದ ವಿಷಯ ಗೊತ್ತಾದಂತ ಇನ್ನು ಏನು ನಮಗೆ ಪ್ರಾಬ್ಲಮ್ ಮಾಡಬಾರ್ದಂತ ನಾನು ಅಲ್ಲಿಂದ ಬಂದಿದ್ದೇನೆ. ನನ್ನನ್ನು ಯಾರು ಕಿಡ್ನ್ಯಾಪ್ ಮಾಡಲಿಲ್ಲ. ನಾನು ಅಕ್ರಮೊಟ್ಟಿಗೆ ಇಲ್ಲಿ ಖುಷಿಯಲ್ಲಿದ್ದೇನೆ. ನನಗೆ ಇದು ಪ್ರೊಟೆಕ್ಷನ್ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಟೈಮ್ ಬಂದಾಗ ನಾನಾಗೆ ಉಡುಪಿಗೆ ಬರುತ್ತೇನೆ. ಥ್ಯಾಂಕ್ ಯು. ಈ ಇಡೀ ಪ್ರಕರಣದ ಬಗ್ಗೆ ಉಡುಪಿ ನಗರ ಠಾಣಾ ಪೊಲೀಸರು ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಜೀನಾ ಮೆರಿಲ್ ಮತ್ತು ಮಹಮ್ಮದ್ ಅಕ್ರಮ್ ಉಡುಪಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ವಿವಾಹ ನೋಂದಣಿಗಾಗಿ ವಿಶೇಷ ವಿವಾಹ ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಇಂತಹ ವಿವಾಹ ನೋಂದಣಿ ಮಾಡಬೇಕಾದರೆ ಅರ್ಜಿ ಸಲ್ಲಿಸಿ 30 ದಿನಗಳ ಕಾಲಾವಕಾಶ ಬೇಕು. ಈ ಅವಧಿಯಲ್ಲಿ ಒಂದು ಹುಡುಗಿ ಮನೆಯವರು ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಅಥವಾ ಹುಡುಗನ ಮನೆಯವರು ಆಕ್ಷೇಪಣೆಗಳನ್ನು ಸಲ್ಲಿಸಿದರೆ ಇದರ ಬಗ್ಗೆ ವಿಚಾರಣೆ ನಡೆಸಿ ವಿವಾಹ ನೋಂದಣಿ ಮಾಡಬೇಕೋ
ಬೇಡವೋ ಎಂಬುದನ್ನು ತೀರ್ಮಾನಿಸುವುದು ಜಿಲ್ಲಾ ವಿವಾಹ ನೋಂದಣಾಧಿಕಾರಿಯವರ ಕರ್ತವ್ಯ. ಒಂದು ವೇಳೆ ಯಾರೂ ಆಕ್ಷೇಪಣೆ ಸಲ್ಲಿಸದಿದ್ದರೆ ಯಾವ ದಿನಾಂಕದಂದು ವಿವಾಹ ನೋಂದಣಿಗೆ ಅರ್ಜಿ ಸಲ್ಲಿಸಿದ್ದಾರೋ ಅಲ್ಲಿಂದ 30 ದಿನಗಳ ನಂತರ ತನ್ನಿಂತಾನೇ ಆ ವಿವಾಹ ನೋಂದಣಿ ಆಗುತ್ತದೆ. ಆ ಸಂದರ್ಭದಲ್ಲಿ ಉಪನೋಂದಣಾಧಿಕಾರಿಗಳ ಕಚೇರಿಗೆ ಅವರಿಬ್ಬರೂ ಹಾಜರಾಗಿ ಸಂಬಂಧಿತ ದಸ್ತಾವೇಜುಗಳಿಗೆ ಸಹಿ ಹಾಕಿ ವಿವಾಹದ ಅಧಿಕೃತ ದೃಢೀಕರಣ ಪತ್ರವನ್ನು ಪಡೆದುಕೊಳ್ಳಬಹುದು. ಒಂದು ವೇಳೆ ಆಕ್ಷೇಪಣೆ ಸಲ್ಲಿಕೆಯಾಗಿದ್ದರೆ ಅದರ ಬಗ್ಗೆ ವಿಚಾರಣೆ ನಡೆಸಿ ಯಾರು ವಿವಾಹ ನೋಂದಣಿಗೆ ಅರ್ಜಿ ಸಲ್ಲಿಸಿದ್ದಾರ ಅವರ ಅಭಿಪ್ರಾಯಗಳನ್ನು ಪಡೆದು ವಿವಾಹ ನೋಂದಣಾಧಿಕಾರಿಯವರು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಆ ಆದೇಶದ ವಿರುದ್ಧ ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಿಕೊಳ್ಳಲು ಅವಕಾಶಗಳು ಇರ್ತದೆ. ಇದು ಕಾನೂನು ಪ್ರಕ್ರಿಯೆ. ಇಲ್ಲಿ ಝೀನಾ ಮೆರಿಲ್ ಮತ್ತು ಮೊಹಮ್ಮದ್ ಅಕ್ರಮ್ ಇಬ್ಬರು ವಿವಾಹ ನೋಂದಣಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದು ಮಾರ್ಚ್ 19ರಂದು. ಅದರ ಮರುದಿನ ಅಂದರೆ ಮಾರ್ಚ್ 20ರಂದು ಅಕ್ರಮು ಝೀನಾ ಮೆರಿಲ್ನನ್ನು ಆಕೆಯ ಕಾಲೇಜು ಬಸ್ಸಿನಿಂದ ಇಳಿಸಿ ತನ್ನ ಬೈಕಿನಲ್ಲಿ ಅಪಹರಿಸಿದ್ದಾನೆ ಎಂದು ಆಕೆಯ ತಂದೆ ಗಾಡ್ವಿನ್ ದೇವದಾಸ್ ಅವರು ಉಡುಪಿ ನಗರ ಠಾಣೆಗೆ ದೂರು ನೀಡಿದ್ದರು. ಈ ಸಂಬಂಧ ಅಪಹರಣ ಪ್ರಕರಣ ದಾಖಲಾಗಿದೆ. ಇದು ತನಿಖೆಯಲ್ಲಿ ಇದೆ. ತದನಂತರ ಆ ಇಬ್ಬರು ಯುವ ಪ್ರೇಮಿಗಳು ಯಾರ ಕಣ್ಣಿಗೂ ಬಿದ್ದಿಲ್ಲ. ಪೊಲೀಸರಿಗೆ ಆ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ಲಭ್ಯ ಆಗಿದೆ. ಈ ಇಬ್ಬರು ಯುವ ಪ್ರೇಮಿಗಳ ಪ್ರೀತಿಯ ವಿಚಾರ ಎರಡೂ ಮನೆಯವರಿಗೆ ಗೊತ್ತಿತ್ತು. ಹಲವಾರು ಬಾರಿ ಈ ಸಂಬಂಧ ಮಾತುಕತೆಗಳು ನಡೆದಿತ್ತು. ಯುವಕನ ಮನೆಗೆ ಯುವತಿಯ ತಂದೆ ಸ್ವತಃ ಹೋಗಿ ಮಾತುಕತೆ ನಡೆಸಿದ್ದರು. ಆ ಸಂದರ್ಭದಲ್ಲಿ ಯುವಕನ ತಂದೆ ಉಬೇದುಲ್ಲಾ ಅವರು ಒಂದು ಮಾತನ್ನು ಗಾಡ್ವಿನ್ ದೇವದಾಸ್ ಅವರಿಗೆ ಹೇಳಿದರು. ನನಗೆ 3 ಗಂಡು ಮಕ್ಕಳು, ಈ ಮನೆಯಲ್ಲಿ ಹೆಣ್ಣು ಮಕ್ಕಳು ಇಲ್ಲ. ನಿಮ್ಮ ಮಗಳನ್ನು ನನ್ನ ಮನೆಗೆ ಸೊಸೆಯಾಗಿ ತುಂಬಿಸಿಕೊಳ್ಳಲು ನಾನು ಇಷ್ಟಪಡುತ್ತಿದ್ದೇನೆ. ಅವಳನ್ನು ನನ್ನ ಮಗಳಾಗಿ ನೋಡಿಕೊಳ್ಳುತ್ತೇನೆ. ಈ ಬಗ್ಗೆ ನಿಮಗೆ ಯಾವುದೇ ಸಂಶಯ ಬೇಡ ಅಂತ ಹೇಳಿದ್ದರು. ಆದರೆ ಅದಕ್ಕೆ ಗಾಡ್ವಿನ್ ದೇವದಾಸ್ ಅವರು ಒಪ್ಪಿರಲಿಲ್ಲ. ಅಕ್ರಮ್ನೊಂದಿಗೆ ಅವರು ಮಾತನಾಡಿ, ನನ್ನ ಮಗಳ ಸಹವಾಸಕ್ಕೆ ಬರಬೇಡ, ಅವಳನ್ನು ಪ್ರೀತಿ ಪ್ರೇಮದ ಬಲೆಗೆ ಬೀಳಿಸಿ ಅವಳ ಮನಸ್ಸನ್ನು ಕೆಡಿಸಬೇಡ, ಅವಳನ್ನು ನೀನು ಮರೆತು ಬಿಡು, ನಿನಗೆ ಎಷ್ಟು ಹಣ ಬೇಕಾದರೂ ಕೊಡುತ್ತೇನೆ ಎನ್ನುವ ಆಮಿಷ ಒಡ್ಡಿದ್ದರು. ಅದೂ ಅಲ್ಲದೆ 4 ವರ್ಷಗಳ ಹಿಂದೆ ಇದೇ ಗಾಡ್ವಿನ್ ದೇವದಾಸ್ ಅವರು ಅಕ್ರಮನ ಮೇಲೆ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಕೇಸು ದಾಖಲಿಸಿದ್ದರು. ಆ ಕೇಸಿಗೆ ಸಂಬಂಧಪಟ್ಟಂಥ ಎಲ್ಲ ಖರ್ಚು ವೆಚ್ಚಗಳನ್ನು ಸಹ ತಾನು ತುಂಬಿಕೊಡುವುದಾಗಿ ಭರವಸೆ ನೀಡಿದರು. ಆದರೆ ಅಕ್ರಮದಕ್ಕೆ ಒಪ್ಪಲಿಲ್ಲ. ಯಾಕಂತ ಹೇಳಿದರೆ ಆತನಿಗೆ ದುಡ್ಡು ಮುಖ್ಯ ಆಗಿರಲಿಲ್ಲ, ಪ್ರೀತಿ ಮುಖ್ಯ ಆಗಿತ್ತು. ಯಾವಾಗ ಇವರು ಅಂದರೆ ಮಾರ್ಚ್ 19ರಂದು ಉಡುಪಿ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗಿ ವಿವಾಹ ನೋಂದಣಿಗೆ ಅರ್ಜಿ ಸಲ್ಲಿಸಿದ್ದರು, ಆ ಸಂದರ್ಭದಲ್ಲಿ ಅಲ್ಲಿ ಗಾಡ್ವಿನ್ ದೇವದಾಸ್ ಅವರಿಗೆ ಪರಿಚಯ ಇದ್ದಂಥ ಯುವಕ ಇವರಿಬ್ಬರನ್ನು ನೋಡಿಬಿಟ್ಟ. ಆತನ ಹೆಸರು ಕೃಷ್ಣ ಅಂತೇಳಿ. ಈ ಹಿಂದೆ ಮಲ್ಪೆ ಬಂದರಿನಲ್ಲಿ ಅಕ್ರಮನ ಮೇಲೆ ಗಾಡ್ವಿನ್ ದೇವದಾಸ್ ಮತ್ತು ಇತರರು ಅಲ್ಲೇ ನಡೆಸಿದಂಥ ಸಂದರ್ಭದಲ್ಲಿ ಈ ಕೃಷ್ಣನೂ ಇದ್ದ. ಆತ ಹೋಗಿ ಗಾಡ್ವಿನ್ ದೇವದಾಸ್ ಅವರಿಗೆ ಅವರಿಬ್ಬರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿದ್ದರು ಎನ್ನುವಂಥ ಮಾಹಿತಿಯನ್ನು ನೀಡಿದ್ದ.
ತಕ್ಷಣ ಅವರು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಂದು ವಿಚಾರಣೆ ಮಾಡಿದಾಗ ಅವರಿಬ್ಬರು ವಿಶೇಷ ವಿವಾಹ ಕಾಯ್ದೆ ಅಡಿಯಲ್ಲಿ ವಿವಾಹ ನೋಂದಣಿಗೆ ಅರ್ಜಿ ಸಲ್ಲಿಸಿರುವುದು ಗೊತ್ತಾಗಿದೆ. ಆಕೆ ಆ ದಿನ ಮೂಡಬಿದ್ರೆಯ ತೋಡಾರಿನಲ್ಲಿರುವ ಮೈಟ್ ಕಾಲೇಜಿಗೆ ಹೋಗಿದ್ದಳು. ಅವರು ತಕ್ಷಣ ಆ ಕಾಲೇಜಿನ ಬಸ್ಸಿನ ನಿರ್ವಾಹಕನಿಗೆ ದೂರವಾಣಿ ಕರೆ ಮಾಡಿ ಆಕೆಯನ್ನು ಬಸ್ಸಿನಿಂದ ಎಲ್ಲಿಯೂ ಇಳಿಯದಂತೆ ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದರು. ಈ ವಿಚಾರವನ್ನು ಬಸ್ಸಿನ ನಿರ್ವಾಹಕ ಜೀನಾ ಮೆರಿಲ್ ಅವರಿಗೆ ತಿಳಿಸಿದ್ದ. ಆಗ ಆಕೆಗೆ ಅಪಾಯದ ಅರಿವಾಯಿತು. ತನ್ನನ್ನು ತನ್ನ ಮನೆಯವರು ಅಕ್ರಮ್ನಿಂದ ದೂರ ಮಾಡಲಿಕ್ಕೆ ಬೇಕಾಗಿ ಎಲ್ಲೋ ಕೊಂಡೋಗಿ ಬಚ್ಚಿಡಬಹುದು ಎನ್ನುವ ಭೀತಿಯಿಂದ ಆಕೆ ಅಕ್ರಮ್ಗೆ ಈ ವಿಚಾರ ತಿಳಿಸಿದರು. ಅದರಂತೆ ಅಕ್ರಮು ಕುಕ್ಕಿಕಟ್ಟೆ ಬಳಿ ಬಂದು ಆಕೆಗಾಗಿ ಕಾದು ನಿಂತ. ಕುಕ್ಕಿಕಟ್ಟೆಯಲ್ಲಿ ಬೇರೆ ಇಬ್ಬರು ವಿದ್ಯಾರ್ಥಿನಿಯರು ಇಳಿಲಿಕ್ಕಿತ್ತು. ಅವರೊಂದಿಗೆ ನಿರ್ವಾಹಕನೊಂದಿಗೆ ಗಲಾಟೆ ಮಾಡಿ ಜೀನಾ ಮೆರಿಲ್ ಸಹ ಇಳಿದಳು. ಅಲ್ಲಿಂದ ಅಕ್ರಮ್ ಆಕೆಯನ್ನು ಪಿಕಪ್ ಮಾಡಿಕೊಂಡು ಹೋಗಿ ಸುರಕ್ಷಿತ ಸ್ಥಳದಲ್ಲಿ ಇಟ್ಟಿದ್ದ. ಅಲ್ಲಿ ಆಕೆ ತನ್ನ ಮೊಬೈಲ್ನಲ್ಲಿಯೇ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅದನ್ನು ಜಿಲ್ಲಾ SP ಕೆ ಅರುಣ್ ಅವರಿಗೆ ಕಳುಹಿಸಿದರು. ಇದಾಗಿ 7 ದಿನಗಳ ನಂತರ ಪೊಲೀಸರು ತನ್ನ ಮಗಳನ್ನು ಪತ್ತೆ ಹಚ್ಚುವಂತಹ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿಲ್ಲ ಎಂದು ಆರೋಪಿಸಿ ಗಾಡ್ವಿನ್ ದೇವದಾಸ್ ಮತ್ತು ಅವರ ಪತ್ನಿ ಮೇಯರ್ ಪುಷ್ಪಲತಾ ಅವರು ರಾಜ್ಯ ಹೈಕೋರ್ಟಿಗೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದರು. ಅಕ್ರಮನ ಪರವಾಗಿ ಕಾನೂನು ಸಲಹೆ ನೀಡಿದ್ದಂಥ ಯುವ ವಕೀಲರು ಈ ಡೆವಲಪ್ಮೆಂಟ್ನ ಬಗ್ಗೆ ನಿಗಾ ವಹಿಸಿದ್ದರು. ಅವರಿಗೆ ರಾಜ್ಯ ಹೈಕೋರ್ಟಿನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಕೆಯಾದದ್ದು ಗೊತ್ತಾಗಿತ್ತು. ತಕ್ಷಣ ಅವರು ಅಕ್ರಮ್ನನ್ನು ಬೆಂಗಳೂರಿಗೆ ಕಳುಹಿಸಿ ಹೈಕೋರ್ಟ್ ನ್ಯಾಯವಾದಿಯೊಬ್ಬರನ್ನು ಸಂಪರ್ಕಿಸುವಂತೆ ಸೂಚಿಸಿದರು. ಅವರು ಅಕ್ರಮನ ಪರವಾಗಿ ನ್ಯಾಯಾಲಯಕ್ಕೆ ಹಾಜರಾಗಿ ವಾಸ್ತವ ಸ್ಥಿತಿಯನ್ನು ವಿವರಿಸಿದ್ದರು. ಆ ಸಂದರ್ಭದಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದಂಥ ವಕೀಲರು ಹಾಜರಿದ್ದು ಇದರ ಬಗ್ಗೆ ವಿಸ್ತೃತವಾದ ವಾದ ಮಂಡನೆಗೆ ಅವಕಾಶ ಬೇಕು ಅಂತ ಹೇಳಿ ಕೋರಿಕೊಂಡ ಹಿನ್ನೆಲೆಯಲ್ಲಿ ಜುಲೈ 4ಕ್ಕೆ ಈ ಪ್ರಕರಣದ ವಿಚಾರಣೆಗೆ ನಿಗದಿಪಡಿಸಲಾಗಿದೆ. ಇದು ಇಡೀ ಪ್ರಕರಣದ ಸ್ಥೂಲ ವಿವರಣೆ. ಇದರ ಬಗ್ಗೆ ಜಿಲ್ಲಾ SP ಕೆ ಅರುಣ್ ಅವರು ವಿಸ್ತೃತವಾಗಿ ಮಾತನಾಡಿದರೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಇದು ಹದಿಹರೆಯದ ಯುವ ಪ್ರೇಮಿಗಳ ಒಂದು ಪ್ರೇಮ ಕಥನ. ಕಾನೂನು ರೀತಿಯಲ್ಲೇ ಇದನ್ನು ಇತ್ಯರ್ಥಪಡಿಸಲಾಗುವುದು. ರಾಜ್ಯ ಹೈಕೋರ್ಟು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತದೆ ಅದರಂತೆ ಉಡುಪಿ ಜಿಲ್ಲಾ ಪೊಲೀಸರು ಈ ಪ್ರಕರಣವನ್ನು ನಿಭಾಯಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಅವರ ಮಾತುಗಳನ್ನು ನೀವು ಕೇಳಿ. ಈ ತಿಂಗಳು 20ನೇ ತಾರೀಕು ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಗುಡ್ವಿನ್ ದೇವದಾಸ್ ಎಂದು ಒಬ್ಬರು ತನ್ನ ಮಗಳನ್ನು ಅಕ್ರಮ್ ಎಂದು ಒಬ್ಬನು ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿದ್ದಾನೆ ಎಂದು ಒಂದು ದೂರನ್ನು ಕೊಟ್ಟಿದ್ದಾರೆ. ಇದರ ಸಲುವಾಗಿ ಆವತ್ತಿನ ದಿವಸನೇ ಒಂದು FIR ದಾಖಲಾಗಿದೆ. ಆ ಕೇಸನ್ನು ಎನ್ಕ್ವೈರಿ ಮಾಡಿದಾಗ ಅದಕ್ಕೆ ಹಿಂದಿನ ದಿವಸ 19ನೇ ತಾರೀಕು ಮಗಳಾದ ಜೀನಾ ಮರಿಯಲ್ ಮತ್ತು ಮೊಹಮ್ಮದ್ ಅಕ್ರಮ್ ಅವರಿಬ್ಬರು ಉಡುಪಿ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಮದುವೆ ಆಗ್ತೀನೆಂದು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಮತ್ತು ಅದೇ ದಿವಸನೇ ಅವರು ಪೊಲೀಸ್ ಹತ್ರ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಒಂದು ಪತ್ರವನ್ನು ಬರೆದಿರ್ತಾರೆ. ನಾವು ವಾಲಂಟ್ರಿಯಾಗಿ ಹೋಗಿದ್ದೀವಿ ಎಂದು ಕಾರಣಕ್ಕೆ ಇದು ವೆರಿಫೈ ಮಾಡುವ ಸಂದರ್ಭದಲ್ಲಿ ಅವರು ಪೇರೆಂಟ್ಸು ನಿನ್ನೆ ಅವರು ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಹಾಕಿದ್ದಾರೆ. ಅರ್ಜಿ ಸಂದರ್ಭದಲ್ಲಿ ಅವರ ಅಕ್ರಮ್ ಮತ್ತು ಜೀನಾ ಪರವಾಗಿ ಹಾಜರಾದ ವಕೀಲರು ಈ 4ನೇ ತಾರೀಕು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಎಂದು ಬಂದು ಕೊಟ್ಟ ಒಪ್ಪಿಗೆ ಮೇರೆಗೆ ಅಲ್ಲಿಂದು ಪೊಲೀಸಿಗೆ ಯಾವುದೇ ನಿರ್ದೇಶನ ಕೊಡಲಿಲ್ಲ ಮಾಡಿ ನ್ಯಾಯಾಲಯ. 4ನೇ ತಾರೀಕು ಅವರು ಪ್ರೊಡ್ಯೂಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿವರೆಗೆ ಈ ಪ್ರಕರಣ ಬಂದು ನಿಂತಿದೆ. ಆದರೆ ಈ ಪ್ರಕರಣಕ್ಕೆ
ಲವ್ ಜಿಹಾದ್ ಎನ್ನುವಂಥ ಹಣೆಪಟ್ಟಿಯನ್ನು ಹಚ್ಚಲಾಗಿದೆ. ಅದು ಏನು ಎನ್ನುವುದು ಮುಂದಿನ ಭಾಗದಲ್ಲಿ ನೋಡಿ. ನಿರಂತರ ಸುದ್ದಿ